ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಇರಾನ್ ಇರಾಕ್ ಯುದ್ಧ ಮತ್ತೆ 2 ದಿನದಿಂದ ಆರಂಭ ಆಗ್ಯದ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ನಿಜವಾಗಿ ಇದು ಆತಂಕಕಾರಿ ವಿಷಯ. ಆದರೂ ಅಮೇರಿಕೆಗೆ ತನ್ನ ಆರ್ಥಿಕತೆಯನ್ನು ಎತ್ತಿಡಿಯೋ ಸಲುವಾಗಿ ಇದು ಅನಿವಾರ್ಯನೋ ಅನ್ನೋಂಗೆ ಮಾಡ್ತಾಯಿದೆ. ಜಗದ ಆರ್ಥಿಕತೆ ಹಾಳಾಗೋದಲ್ಲ ಪಾಪ ಅವ್ರಿಗೆ, ಅಮೇರಿಕನ್ಸ್ಗೆ ಏನಾಗೋದಿದೆ. ಆದರೆ ಈ ಯುದ್ಧ ನಡೆದಿದ್ದು ಮಾತ್ರ ಭಾರತಕ್ಕೆ ಭಾಳ ಹೊಡೆತ ಕೊಡಲಿಕ್ಕೆ ಅನ್ನೋದರಲ್ಲಿ 2 ಅಭಿಪ್ರಾಯ ಇಲ್ಲ. ಯಾಕಂದರೆ ಭಾರತದಿಂದ ಇವತ್ತು ಮೊದಲು 27 ದೇಶಗಳಿಂದ ಆಯಿಲ್ ತರಿಸ್ಕೊಳ್ತಾ ಇತ್ತು, ಇವತ್ತು 43 ದೇಶಗಳಿಂದ ಇಸ್ಕೊಳ್ತಾ ಇದೆ. ಅದು ಬೇರೆ ಬೇರೆ ದೇಶಗಳಿಂದ, ದೂರದ ದೇಶಗಳು. ವೆನೆಜುಲಾ ಅಂತ ಇವತ್ತು ನಿಮಗೆ ಗೊತ್ತದ, ಪೂರ್ತಿ ಅಮೇರಿಕ ಅಂಡರ್ದಲ್ಲೇ ಅದು. ಅಲ್ಲಿ ನೀರು ಬರಬೇಕಾದ್ರೆ 66 ದಿನಗಳು ಬೇಕು ಅನ್ನುವಂಥ ವಿಮಾನ, ಇದು ನಮ್ಮ ಹಡಗಿನ ಮೂಲಕ, ಶಿಪ್ ಮೂಲಕ 66 ದಿನಗಳವರೆಗೆ ಜಗ್ಗುವಂಥದ್ದು. ಅದ್ರ ಜೊತೆಗೆ ಖರ್ಚು ಹೆಚ್ಚಾಗ್ತದೆ, ಆಯಿಲು ತುಟ್ಟ್ಯದ ಅನ್ನುವಂಥದ್ದು. ಈ ಎಲ್ಲ ಸರಳವಾಗಿದ್ದಂಥ ವಿಷಯ. ಇವತ್ತಂತ ಅವ್ರ ಯುದ್ಧ ನಿಲ್ಲಿಸಲಿಕ್ಕಿಲ್ಲ. ನಾವು ಇರಾನ್ ನಿಲ್ಲಿಸ್ತದಪ್ಪ, ಅಮೇರಿಕ ನಿಲ್ಲಿಸ್ತದಂತೆಲ್ಲ. ಈಗ ಅಮೇರಿಕಾಗೂ ಅದರ ಅವಶ್ಯಕತೆ ಇಲ್ಲ. ಅದು ಹೊರ್ಮುಜ್ ತನ್ನ ಅಲ್ಲಿ ತೆಗೆದುಕೊಳ್ಳೇಬೇಕು ಅನ್ನುವಂಥ ಹಳ್ಳಿಗೆ ಬಿದ್ದದ. ಜೊತೆಗೆ ಅಮೇರಿಕ ಈ ಒಂದು ಯುರೇನಿಯಂ, ಶ್ರೀಮಂತ ಯುರೇನಿಯಂ ಅಥವಾ ಸಮೃದ್ಧ ಯುರೇನಿಯಂ ನಮಗೆ ಬೇಕಪ್ಪ ನಿಮ್ಮ ಯುರೇನಿಯಂ ಅಂತೇಳಿ ಬೇಡ್ತಾ ಇದೆ. ಹೊರ್ಮುಜ್ ಓಪನ್ ಮಾಡೋದು ಬೇಡ್ತಾ ಇದೆ. ಇವೆರಡೂ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇರಾನ್, ಅದು ನಾವು ಏನು ಹೇಳ್ತಾ ಇದ್ದೆ, ಇಲ್ಲ ನಮಗಿಲ್ಲಿ ಹೊರ್ಮುಜು ನಾವು ಯಾಕೆ ಕಟ್ಟಿದ್ದೀವಿ ಅಂತಂದ್ರೆ ನಮಗಿಲ್ಲಿ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ಒಂದು 2ನೇದು ದಾಳಿಯನ್ನು ಕಂಟಿನ್ಯೂ ಮಾಡ್ತಾ ಇದೆ, ಇದು ಬಿಡ್ತಾ ಇಲ್ಲ ಅನ್ನುವಂಥದ್ದು. 3ನೇದಾಗಿ ನಮ್ಮದು ಸಮೃದ್ಧ ಯುರೇನಿಯಂ ಕೇಳ್ತಾ ಇದ್ದರೆ ನಮ್ಮ ಸಾರ್ವಭೌಮತ್ವಕ್ಕೆ ಪೆಟ್ಟು ಬೀಳ್ತದೆ ಇದು. ಹೀಗಾಗಿ ನಾವು ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಎನಿ ಕಾಸ್ಟ್ ಅದು ತೊಗೊಂಡೇ ಹೋಗ್ಬೇಕು ಅನ್ನುವಂಥ ಒಂದು ಜಿದ್ದಿಗೆ ಬಿದ್ದಿದ್ದು ನಮ್ಮ ಈ ಟ್ರಂಪ್. ಆ ಜಿದ್ದಿಗೆ ಬಿದ್ದಿದ್ದರಿಂದಾಗಿ ಯುದ್ಧ ಮತ್ತೆ ಕಂಟಿನ್ಯೂ ಆಗ್ಯದ. ಅದರಲ್ಲೂ ವಿಶೇಷವಾಗಿ ಅಬ್ಬಾಸ್ ನಗರದ ಮೇಲೆ ದಾಳಿ ಮಾಡ್ಯದ ತನ್ನ ಸ್ವರಕ್ಷಣೆಗಾಗಿ ಅಂತ ತಿಳ್ಕೊಂಡು. ಅಮೇರಿಕ ದಾಳಿ ಮಾಡಿದಕ್ಕೆ ಮತ್ತು ಪ್ರತಿ ದಾಳಿನೂ IRGC ಅಂದ್ರೆ ಈ ಏನಪ್ಪ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ ಏನು ಮಾಡಿದಾರಪ್ಪ ಅಂದ್ರೆ, ಇಲ್ಲ ನಮ್ಮ ರಕ್ಷಣೆ ನಾವು ಮಾಡ್ತಾಯಿದ್ವಿ,